ಎಲ್ಲಾನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ. ಮಾಡೋದೆಲ್ಲ ಮಾಡಿ ಎಳಬೇಡ ಪರದೇಸಿ, ಎದ್ದೇಳು ಕೊನೆ ಬಸ್ಸು ಟೈಮ್ ಆಗಿದೆ. ಊರ ದಿಕ್ಕಿನ ಗಾಳಿ ತಂದಿದೆ ಒಂದು ಕಾಣದ ಕೂಗನ್ನು, ತವರಿಗಿಂತ ಬೆಚ್ಚನೆ ಜಾಗ ಹೇಳು ಎಲ್ಲಿದೆ ನಿಂಗಿನ್ನು. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ಬ್ಯಾಗು ಹಿಡಿ ಸೀದಾ ನಡಿ, ಬೋರ್ಡು ನೋಡಿ ಬಸ್ಸು ಹಿಡಿ. ನಮಸ್ಕಾರ ವೀಕ್ಷಕರೇ, ಧಾರವಾಡ KIDB SLO ಆಫೀಸ್ ಬೆಳಗಾವಿಗೆ ಶಿಫ್ಟ್ ಎನ್ನುವ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, 18/2/2026 ಒಂದು CEO ಮಹೇಶ್ ಅವರ ಒಂದು ಪತ್ರ ಧಾರವಾಡ KIDBಗೆ ಬರ್ತದೆ. 20/2/2026 ರಿಸೀವ್ಡ್ ನಂಬರ್ 3532 ಅಂತ ಹೇಳಿ ನೋಡ್ಬೋದು. ಇಲ್ಲಿ ವಿಶೇಷ ಭೂ ಸ್ವಾಧೀನ ವಲಯ ಕಚೇರಿ ಏನಿದೆಯಲ್ಲ, ಬೆಳಗಾವಿಗೆ ಶಿಫ್ಟ್ ಮಾಡ್ರಿ. ಬೆಳಗಾವಿ ಈಗ ವಿಜಯಪುರ ಜಿಲ್ಲೆ ಬೆಳಗಾವಿ, ಇಲ್ಲಿ ಹೆಚ್ಚು ಲ್ಯಾಂಡ್ ಅಕ್ವಿಸಿಷನ್ ಆಗ್ತಾ ಇದ್ದಾವೆ. ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಹಾಗೆ ಇಲ್ಲಿ ಬೆಳಗಾವಿಯ ಕಚೇರಿಗೆ ಸ್ಥಳಾಂತರ ಮಾಡಿ ಅಲ್ಲಿ ಆ ಆವರಣದಲ್ಲಿ ನಾವು ಈಗ ವಲಯ ಕಚೇರಿ ಈಗ ಬೆಳಗಾವಿ ಅಂತಾನೆ ತಗೊಳ್ತೀವಿ, SLO ಕಚೇರಿ ಅಂತ. ಇಲ್ಲಿ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ನಾವು ಈ ಕೆಲಸಗಳನ್ನ ಅಂದ್ರೆ ಈ ಒಂದು ನಿರ್ಧಾರವನ್ನ ತಗೊಂಡಿದ್ದೀವಿ ಅಂತ ಹೇಳ್ತಾರೆ. ಇಲ್ಲಿ ಮುಂಚೆ 7 ಜಿಲ್ಲೆಗಳು ಬರ್ತಾ ಇದ್ವು ಧಾರವಾಡ SLOಗೆ. ಕವಿತಾ ಯೋಗಪ್ಪನವರು ಅಂತ ಹೇಳಿ ಅವರಿಗೆ ಧಾರವಾಡ ಇತ್ತು. ಈಗ ಬೆಳಗಾವಿ, ವಿಜಯಪುರ, ಕೊಪ್ಪಳ, ಗದಗ, ಬಾಗಲಕೋಟೆ ಹಾಗೆ ಉತ್ತರ ಕನ್ನಡ. ಈಗ ನಜ್ಮಾ ಅಂತ ಹೇಳಿ ಅವರು ದಾವಣಗೆರೆನಲ್ಲಿ ಇರ್ತಾರೆ SLO. ಅವರಿಗೆ ದಾವಣಗೆರೆ, ಬಳ್ಳಾರಿ, ಹಾವೇರಿ, ವಿಜಯನಗರ, ಧಾರವಾಡ, ಶಿವಮೊಗ್ಗ. ಧಾರವಾಡ ಅವ್ರಿಗೆ ಬಂದಿರೋದ್ರಿಂದ ಅಲ್ಲಿ ಶಿಫ್ಟ್ ಆಗ್ತದಂತ ಗೊತ್ತಾದ್ಮೇಲೆ 2 ದಿವಸದಿಂದ ರೈತರು ಧರಣಿಯನ್ನ ಮಾಡ್ತಾ ಇದ್ದಾರೆ, ಹೋರಾಟಗಾರರು ಧರಣಿಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ಬಸವರಾಜ್ ಕೊರವರವರು ನಿಮ್ಗೆ ಅದು ಏನ್ ಹೇಳ್ತಾರೆ ಅವರ ಅಭಿಪ್ರಾಯನ ಕೇಳೋಣ. ನಿನ್ನೆ ನಡೆದ ಘಟನೆಯಲ್ಲಿ ಅಂದ್ರೆ ಅವ ಬೀಗ ಹಾಕಿಕೊಂಡು ಅವ್ರಿಗೆ ಎಂಟ್ರಿ ಇಲ್ದಂಗೆ ಮಾಡಿದಾಗ SLO ಕವಿತಾ ಯೋಗಪ್ಪನವರು ಆ ಚಾವಿಯನ್ನ ಪೊಲೀಸರ ಸಹಾಯದಿಂದ ಅಲ್ಲಿ ಅವರ ಸಮಕ್ಷಮ ಒಡಿಸಿ ಒಳಗಡೆ ಹೋಗಿ, ಇದು ಸರ್ಕಾರದ ನಿರ್ಧಾರ, ಇದು ನಾವು ಏನ್ ಮಾಡೋಕ್ಕಾಗಲ್ಲ ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಆ ದೃಶ್ಯಗಳನ್ನ, ಆ ನೋಟಗಳನ್ನ, ಜೊತೆಗೆ ಇಲ್ಲಿ ನಿರ್ಧಾರಗಳು ಕೆಲವು ವಿಚಾರದಲ್ಲಿ ಅಂದ್ರೆ ಈಗ ಔಟ್ಸೋರ್ಸ್ನವರು ಅಲ್ಲಿ ಹೋಗಿ ಇರಕ್ ಆಗ್ತದ ಅಥವಾ ಅಲ್ಲೇ ತಗೊಳ್ತಾರ ಅಥವಾ ಔಟ್ಸೋರ್ಸಿನ ಅವಶ್ಯಕತೆ ಅಲ್ಲಿ ಇಲ್ವಾ. ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ಮುಂಚೆ ಡೇ 1ನಿಂದನೇ ಗರುಡ ಈ ಹಗರಣದ ಬಗ್ಗೆ ಸಾಕಷ್ಟು ಬೆಳಕನ್ನ ಚೆಲ್ತಾನೆ ಬಂದಿದೆ, ಅದು ಇತಿಹಾಸ. ಮುಂಚೆ ನೀವು ಅಂದ್ರೆ ನಿರ್ಧಾರಗಳು, ಸರ್ಕಾರದ ನಿರ್ಧಾರಗಳು ಕೆಲವು ವಿಚಾರದಲ್ಲಿ ಎಷ್ಟು ಫಾಸ್ಟ್ ಜಿಂಕೆ ನಡಿಗೆಯಲ್ಲಿ ಹೋಗ್ತದೆ, ಕೆಲವು ವಿಚಾರದಲ್ಲಿ ಆಮೆಯ ನಡಿಗೆಯಲ್ಲಿ ಯಾಕೆ ಹೋಗ್ತದೆ, ಇದು ನಮ್ಮ ಒಂದು ಪ್ರಶ್ನೆ. ಇಲ್ಲಿ ಏಜೆಂಟ್ರು ತಹಸ್ತಾ ಇದ್ದಾರೆ, ತಳಮಳ ಪಡ್ತಾ ಇದ್ದಾರೆ. ಆರ್ ಯಾ ಪಾರ್ ಇಲ್ಲಿ ಬೇಸಿತ್ತು, ಒಂದಿಷ್ಟು ಚಾಗಿ ಎಲ್ಲ ಕುಡ್ಕೊಂಡು ಅಲ್ಲಿ ಬಂದ್ಬಿಡ್ತಿದ್ವಿ. ಈಗಂತೂ ಕಲ್ಲಂಗಡಿ ಸೀಸನ್ನು, ಎದುರಿಗೆ SLO ಆಫೀಸ್ ಎದುರಿಗೆ ಕಲ್ಲಂಗಡಿಗ ಅಲ್ಲಿ ಹಣ್ಣುಗಳನ್ನ ಮಾಡ್ತಾ ಇದ್ದಾರೆ, ಕಲ್ಲಂಗಡಿ ಹಣ್ಣನ್ನ. ಜೊತೆಗೆ ತಿಂದು ಇಲ್ಲಿ ಬರಬೇಕು ಅನ್ನೋ ಅರ್ಥದಲ್ಲಿ ರೈತರಿಗೆ ಗೊತ್ತಾಗೋದಿಲ್ಲ. ಡಾಕ್ಯುಮೆಂಟ್ಸ್ ನೋಡಿದ್ರೆ ಹುಯಿ ಅಂತ ಡಾಕ್ಯುಮೆಂಟ್ಸು. ಇಲ್ಲಿ ಕೆಲವೊಬ್ರು ವಿಲೇಜ್ ಅಕೌಂಟೆಂಟ್ಗಳು ಹೇಳ್ತಾರಲ್ಲ, ಈಗ ಮುಂದಿನ ದಿನಗಳಲ್ಲಿ ತೋರಿಸ್ತೇನೆ, ಅವರು ಅವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿಕೊಡ್ಬೇಕಾದ್ರೆ 50,000 ತಗೊಳ್ತಾರೆ ಅಂತ ಹೇಳ್ತಾರೆ. ಕೆಲವೊಬ್ರು ಮಾತಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ನಾವು ಹೇಳಿದೀವಿ ಅದನ್ನ ಸುಧಾರಿಸ್ಕೊಳ್ಳಿ ಇನ್ನು ಅಂತ ಹೇಳಿ. ಈಗ ಶಿಫ್ಟ್ ಆದ್ಮೇಲೆ ತ್ರಾಸ ಯಾರಿಗಾಗುತ್ತೋ ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಿ ಎಲ್ಲರ ಊಟವನ್ನ ಕಸಿಯುತ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಏಜೆಂಟ್ರಿಗೆ ಒಂದಿಷ್ಟು ತ್ರಾಸ ಆಗ್ಬಹುದು, ಒಪ್ಪೋಣಂತೆ. ಯಾಕಂದ್ರೆ ಏಜೆಂಟ್ ಗಿರಿಯಿಂದನೇ ಹಾಳಾಗಿ ಇಲ್ಲಿ ಡಬಲ್ ಪೇಮೆಂಟ್ಗಳು ಅವು ಇವು ಆಗಿ KIDBಗೆ ಕೆಟ್ಟ ಹೆಸರು ಬಂದ್ಬಿಡ್ತು. KIDB ಧಾರವಾಡ ಕೆಟ್ಟ ಹೆಸರು ಬಂದಿರೋದ್ರಿಂದಲೇ KIDB ಈಗ SLO ಆಫೀಸ್ ಬೆಳಗಾವಿ ಅಂತ ಹೇಳಿ ಒಂದು ನಿರ್ಧಾರವನ್ನ CEO ಮಹೇಶ್ ಅವರು ತಗೊಳ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಅಭಿಪ್ರಾಯ. ಹಾಗೆ ಇಲ್ಲಿ ರೈತರಿಗೆ ಒಂದಿಷ್ಟು ಅನಾನುಕೂಲ ಅಂತೂ ಖಂಡಿತ ಆಗ್ತದೆ. 2 ದಿವಸದ ಪ್ರತಿಭಟನೆಯನ್ನ ಜೊತೆಗೆ ಆ ಚಿತ್ರಣವನ್ನ ನೋಡಿ ಈಗ
ಬಸವರಾಜ್ ಕೊರವರು ಏನ್ ಹೇಳ್ತಾರೆ ಅದನ್ನು ಕೇಳೋಣ. ಜೊತೆಗೆ ನಿರ್ಧಾರ, ಈಗ SLO ಹೇಳ್ದಂಗೆ ಸರ್ಕಾರ ನಿರ್ಧಾರ, ಅಲ್ಲಿ ಹೋಗಿ ನೀವು ನಿರ್ಧಾರವನ್ನ ಬದಲಿಸಬೇಕು. ಯಾಕಂದ್ರೆ ಅವರೇ ಮಾಡ್ಕೊಂಡು ಮತ್ತೆ ಮರುದಿವ್ಸ ನಿರ್ಧಾರಗಳು ಏನ್ರಿ ಕ್ಷಣದಲ್ಲೇ ಚೇಂಜ್ ಆಗ್ತವೆ. ಈಗ ಸನದಿ ಅವರು ನಿನ್ನೆ ಶಾಕಿರ್ ಸನದಿ ಅವರು ಬಂದಿದ್ರು, ಅದನ್ನ MB ಪಾಟೀಲ್ರಿಗೆ ಮಾತಾಡಿದೀವಿ, ಚೇಂಜ್ ಆಗ್ತದೆ ಅಂತ ಹೇಳಿದ್ದಾರೆ. MB ಪಾಟೀಲ್ರಿಗೆ ಮನವರಿಕೆ ಆಗ್ಬೇಕು, ಇಲ್ಲಿ ಇರಬೇಕು ಬೇಡ ಅಂತ ಹೇಳಿ. ಯಾಕಂದ್ರೆ ಅದನ್ನ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ. ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಮಹೇಶ್ ಸಾಹೇಬರು ನೋಡ್ಕೊಳ್ತಾ ಇರ್ತಾರೆ. ಒಂದು ನಿರ್ಧಾರ ಏನೇ ಆಗ್ಲಿ, ಈಗ ಹಗ್ಗೆ ಜಗ್ಗಾಟ ನಡೆದಿದೆ, ಮುಂದಿನ ದಿನಗಳಲ್ಲಿ ಅದು ಏನಾಗತ್ತೆ ಅಂತ ತೋರಿಸ್ತೀವಿ. ಯಾಕಂದ್ರೆ ಈ ಮುಂಚೆ ಹಗರಣದಲ್ಲಿ ಭಾಗಿಯಾದವರು ಕೆಲವೊಬ್ರು ಈಗ ಇನ್ನೂ ಹಾಗೇ ಇದ್ದಾರೆ. ವೀಕ್ಷಕರು ನಿಮ್ಗೆ ಗೊತ್ತಿರಲಿ, ಈಗ ಕೆಲವೊಂದು ವಿಚಾರದಲ್ಲಿ ನಾ ಯಾಕೆ ಆಮೇಲೆ ಅಡಿಗೆ ಅದು ಇಲ್ಲಿ 27, 28ನೇದ್ದು ಆರೋಪಿಯಾಗಿದ್ರು ಇಡಿನಲ್ಲಿ ದಯಾನಂದ್ ಭಂಡಾರಿ ಅವರು ಈಗ ಅಲ್ಲೇ ಸ್ಪೆಷಲ್ DC ಆಗೇ ಇದ್ದಾರೆ. ಹಾಗೆ ವಾಣಿ ಅವರು ಕಂಟ್ರೋಲರ್ ಆಫ್ ಫೈನಾನ್ಸ್ ಅವರು BDAಗೆ ಹೋಗಿದಾರಂತೆ. ಕಂತೆ ಹಣ ಮನೆಯಲ್ಲಿ ಸಿಕ್ಕರು ಕೂಡ ಏನು ಇಲ್ಲ, ಕೆಲವೊಬ್ರು MB ಪಾಟೀಲ್ರು ಅಲ್ಲಿ ಮೌನಿ ಬಾಬಾಗಳು ಆಗ್ಬಿಟ್ಟಿದ್ದಾರೆ. ಬೇಕು ಅಂದ್ರೆ ತಿಮ್ಮಿನ ಬೊಮ್ಮಿ ಮಾಡ್ತೀರಿ, ಬೇಡ ಅಂದ್ರೆ ಬೊಮ್ಮಿನ ತಿಮ್ಮಿನ ಮಾಡ್ತೀರಿ ನೀವು. ಇದು ನಿಮ್ಮ ನಿರ್ಧಾರ, ನಿಮ್ಮ ಸರ್ಕಾರ. ನಮೋ ನಮಃ. ರೈತ ವಿರೋಧಿ ಸರ್ಕಾರಕ್ಕೆ ಜೈ 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 KDPಗೆ KIDPಗೆ ಮಾನ್ಯ ಶಾಸಕರಿಗೆ, ಕಲಘಟಗಿ ಶಾಸಕರಾದ ಸಂತೋಷ್ ಲಾಡ್ ಅವರಿಗೆ, ಬಿಜೆಪಿ ಅವರಲ್ಲಿ, ಕಾಂಗ್ರೆಸ್ ಇರಲಿ, JDS ನಾವು ವಿರೋಧಿಗಳಲ್ಲ. ರೈತರು ನಾವು ಎಲ್ಲ ಪಕ್ಷಕ್ಕೆ ಒಬ್ಬರು ಬಂದೆವು. ನಾವು ಆ ಪಕ್ಷಕ್ಕೆ ಕುಲ ಇಲ್ಲ, ಇದು ರೈತರಿಗೆ ಕುಲ ಇಲ್ಲ. ರೈತರೊಳಗೆ ಜಾತಿ ಇಲ್ಲ, ಕುಲಾನು ಇಲ್ಲ. ನಮಗೆ ನಾವು ಮಳಿ ಬಂದ್ರೆ ಬೆಳಿ ಬಂದ್ರೆ ಬೆಳಿತೇವ, ಬಿತ್ತೇವ, ನಾವು ಅಣ್ಣ ತಮ್ಮರಂಗ್ ಬದುಕ್ತೇವೆ. ಒಂದೇ ತಾಯಿ ಮಕ್ಕಳಂಗ್, ಭೂಮಿ ತಾಯಿ ಮಕ್ಕಳು ನಾವೆಲ್ಲರೂ. ನಾವು ಕೆಟ್ಟ ಶಬ್ದ ಯಾರನ್ನು ಬೇಯ್ದು ಬೇಡ. ನಮ್ಮ ತಾಯಿ ಆದ್ರೂ ಅಷ್ಟ, ಅವ್ರ ತಾಯಿ ಆದ್ರೂ ಅಷ್ಟ. ಅವ್ರಿಗೆ ದೇವ್ರ ಅಧಿಕಾರ ಕೊಟ್ಟಾನ, ಹಂಗೆ ಇಡ್ಲಿ ಅವ್ರಿಗೆ. ನಮ್ದೇನಪ್ಪ ಸಮಸ್ಯೆ, KIDB ಆಫೀಸ್ಗೆ ತಗೋಬಾರ್ದು. ಒಂದು ನಮ್ಮ ರೈತರು ಲಂಚ ತಗೋಲಂಗ 5%, 10% ಕಮಿಷನ್ ತಗೋತಾರಲ್ಲ, ಆ ಕವಿತಾ ಮೇಡಮ್ ಅವ್ರು ಮೊದಲು ಟ್ರಾನ್ಸ್ಫರ್ ಮಾಡ್ಬೇಕ. ನಮ್ದು ಯಾವುದೋ ಕಾರಣಕ್ಕೂ ಕಮಿಷನ್ ಇಲ್ದ ನಮ್ ಪೇಮೆಂಟ್ ಆಗ್ಬೇಕು ಅಷ್ಟೇ. ಇಲ್ಲಾಂದ್ರೆ ನಮ್ಮ ಜಮೀನ್ ಕೈ ಬಿಟ್ಬಿಡ್ಲಿ, ನಾವು ಅದ್ರಾಗ ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಜೀವನ ಮಾಡ್ಕೊಂತೇವೆ. ಯಾಕಂದ್ರೆ 100 ವರ್ಷಗಟ್ಲೆ ನಮ್ಮ ಹಿರಿಯರು, 100 ವರ್ಷಗಟ್ಲೆ ನಮಗೆ ಇತಿಹಾಸ ಗೊತ್ತಿರ್ತದೆ. ನಮ್ಮ ಪೂರ್ವಜರೆಲ್ಲ ಹತ್ರ ದುಡ್ಕೊಂಡ್ ತಿಂದಾರ. ಎಷ್ಟೋ ಮಂದಿ ನಮ್ಮ ಅಜ್ಜ ಅಮ್ಮನ ಗೋರಿಗೋಳ ಅದಾವ ಅದ್ರಾಗ. ನಾವೆಲ್ಲ ಪೂಜ್ಯ ಭಾವನೆ ಹತ್ರ ಬಂದೇವ ಹತ್ರ. ನಮ್ಮ ಭೂಮಿ ನಮಗ್ ಬಿಟ್ಬಿಡ್ಲಿ, ನಾವ್ ಅದ್ರ ಬದುಕ್ತೇವೆ. ಇದು ಬಿಟ್ರೆ ನಮಗೆ ಯಾರನ್ನ ಬೇಯಬೇಕಪ್ಪ ಅಥವಾ ಇನ್ನೊಬ್ಬರು ವಿರೋಧ ಮಾಡಬೇಕಪ್ಪ ಅನ್ನೋದು ನಮಗೆ ಯಾರಿಗೆ ಬೇಡ. ವಿಶೇಷ ಭೂ ಸ್ವಾಧೀನ ಅಧಿಕಾರಿಯವರ ವಿಭಾಗ ಧಾರವಾಡ ಈ ಕಚೇರಿಯನ್ನ ದಾವಣಗೆರೆಗೆ ಶಿಫ್ಟ್ ಮಾಡಿ, ಈ ಕಚೇರಿಯ ವ್ಯಾಪ್ತಿಯಲ್ಲಿ ಬರುವಂತಹ ಜಿಲ್ಲೆಗಳೇನಿದ್ದು ಕೊಪ್ಪಳ, ಉತ್ತರ ಕನ್ನಡ, ಹಾವೇರಿ, ಬೆಳಗಾವಿ, ಗದಗ, ಈ ಜಿಲ್ಲೆಗಳನ್ನ ಬೆಳಗಾವಿ ವಿಭಾಗಕ್ಕೆ ಸೇರ್ಪಡೆ ಮಾಡಿಸ್ಯಾರ. ಆಡಳಿತಾತ್ಮಕ ದೃಷ್ಟಿಕೋನದಿಂದ ಮಾಡೀವಿ ಅಂತೇಳಿ ಮೊದಲು ಹೇಳಿದ್ರು. ಈಗ ಅವರ ಕಚೇರಿಯಿಂದನೇ ಹೊರ ಬಿಡುಗಡೆ ಮಾಡಿರುವಂತಹ ಕೆಲ ಪತ್ರಗಳು ನಮ್ಮ ಕೈಗೆ ಲಭ್ಯ ಆಗ್ಯಾವ. ಅವು ಏನ್ ಹೇಳ್ತಾವ ಅಂತ ಕೇಳಿದ್ರೆ, ಇದ್ರೊಳಗಡೆ ಏನ್ ಹೇಳ್ತಾರ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಧಾರವಾಡ ವಲಯ ಕಚೇರಿಯಲ್ಲಿ ಈ ಹಿಂದೆ ನಡೆದ ಕಾನೂನು ಬಾಹಿರ ಘಟನೆಗಳು ಹಾಗೂ ಜಾರಿ ನಿರ್ದೇಶನಾಲಯದ ಇಡಿ ತನಿಖೆ ಚಾಲ್ತಿಯಲ್ಲಿರುವುದರಿಂದ ಅಧಿಕಾರಿಗಳು ಕೆಲಸ ಮಾಡಲು ಹಿಂಜರಿಯುತ್ತಿದ್ದು, ಇದರಿಂದಾಗಿ ಪದೇ ಪದೇ ವರ್ಗಾವಣೆಗಳು ನಡೆಯುತ್ತಿದ್ದು, ಕೆಲಸದ ಒತ್ತಡದಿಂದ ದಾಖಲೆಗಳ ನಿರ್ವಹಣೆ ಮತ್ತು ಮಧ್ಯವರ್ತಿಗಳ ಹಾವಳಿಯನ್ನು ನಿಯಂತ್ರಿಸುವುದು ಕಷ್ಟಕರವಾಗಿರುವ ಕಾರಣ ಹಾಗೂ ಬೆಳಗಾವಿ ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ ಹೆಚ್ಚಿನ ಭೂ ಸ್ವಾಧೀನ ಪ್ರಕ್ರಿಯೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಬೆಳಗಾವಿಯ ಕೇಂದ್ರ ಸ್ಥಾನವಾಗಿದ್ದು ಪ್ರಾದೇಶಿಕ ಆಯುಕ್ತರ ಕಚೇರಿ ಅಲ್ಲೇ ಇರುವುದರಿಂದ ಸಿಬ್ಬಂದಿ ನೇಮಕಕ್ಕೆ ಅನುಕೂಲವಾಗುವುದಲ್ಲದೆ ಬೆಳಗಾವಿ ಕಚೇರಿಯಲ್ಲಿ ಪೂರಕ ಸ್ಥಳಾವಕಾಶ ಲಭ್ಯ ಇರುವುದರಿಂದ ವಿಶೇಷ ಭೂ ಸ್ವಾಧೀನಾಧಿಕಾರಿಯವರ ವಿಭಾಗ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಧಾರವಾಡ ಕಚೇರಿಯನ್ನು ಬೆಳಗಾವಿಗೆ ಸ್ಥಳಾಂತರಿಸುವಂತೆ ಕೋರಲಾಗಿದೆ. ಬೆಳಗಾವಿಗೆ ಈ ಕಚೇರಿಯನ್ನು ಸ್ಥಳಾಂತರ ಮಾಡಿ ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಿರುವಂತಹ ಭೂ ಸ್ವಾಧೀನದ ಪ್ರಕ್ರಿಯೆ ಕೆಲಸಗಳು ಏನದಾವು ಅವುಗಳನ್ನ ದಾವಣಗೆರೆಗೆ ಇವರು ಹಸ್ತಾಂತರ ಮಾಡಕ್ ಹೊರಟಾರ. ಇದ್ರಾಗ ಹೇಳಿದಂಗ ಇವರು ಯಾವುದೇ ರೈತರಿಗೆ ಅನುಕೂಲ ಮಾಡಕ್ ಹೊಂಟಿಲ್ಲ. ಅವರೇ ಪತ್ರದಲ್ಲಿ ಹೇಳಿರುವಾಗ ನಾವು ಓದಿ ಹೇಳಿದೆ ನಿಮ್ಗೀಗ,
ಯಾವ್ದು ರೈತರಿಗೆ ಇವ್ರು ಅನುಕೂಲ ಮಾಡಕ್ ಹೊಂಟಿಲ್ಲ. ಇವರು ಅನುಕೂಲ ಮಾಡಕ್ ಹೊಂಟಿದ್ದೇನಂತ ಕೇಳಿದ್ರೆ ತಮ್ಮ ಅಧಿಕಾರಿಗಳಿಗೆ ಜೇಬು ತುಂಬಿಸ್ಕೊಳಕ್ ಅನುಕೂಲ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಈ ಕಚೇರಿಯನ್ನ ಬೆಳಗಾವಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ನಾನು ಈ ಪತ್ರಕರ್ತರ ಮೂಲಕ ಇವೇನು ಟಿವಿ ಚಾನೆಲ್ಗಳ ಮೂಲಕ ನಮ್ಮ ಭಾಗದ ಎಲ್ಲಾ MLA ಗಳನ್ನ ಪಕ್ಷಾತೀತವಾಗಿ ಅವ್ರು ಯಾವುದೇ ಪಕ್ಷದವ್ರು ಇರಲಿ ಎಲ್ಲಾ MLA ಗಳನ್ನ ಕೇಳಕ್ ಬಯಸ್ತೀನಿ, ನೀವು ಜೀವಂತದಿರೋ ಸತ್ತಿರೋ. ಒಂದು KIDB ಕಚೇರಿ ನಮ್ಮಲ್ಲಿ ಸುಮಾರು 4,000 ಎಕರೆ ಭೂಮಿಯ ಪ್ರಕ್ರಿಯೆ ನಡೀತಾ ಇದೆ. ಈಗ ಅದರಲ್ಲಿ 900 ಎಕರೆ ಭೂಮಿಗೆ ಈಗ ಹಣ ಬಿಡುಗಡೆ ಆಗಿ ಹೋಗಿದೆ. ಇನ್ನೂ 1,000 ಎಕರೆಗೆ ಈಗ ಕೂಡಲೇ ಅವ್ರು ಹಣ ಬಿಡುಗಡೆ ಮಾಡೋರು ಅದಾರ. 4,000 ಎಕರೆ ಸಮೀಪ 3,500 ಎಕರೆದು ಮುಂಬೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಮಾಡ್ತಾ ಇದಾರೆ. ರೈತರ ಭೂಮಿಯನ್ನ ತಗೊಂಡ್ಬಿಟ್ರು, ಪ್ರಕ್ರಿಯೆಯಲ್ಲಿ ತಗೊಂಡ್ರಿ ಇವ್ರು. ಈಗಾಗಲೇ ನೋಟಿಫಿಕೇಶನ್ ಮಾಡಿದ್ರು, ತಗೊಂಡ್ರು. ಕೆಲವೊಂದಿಷ್ಟು ಕಡೆ ಕಬ್ಜಾನು ತಾವು ತಗೊಂಡ್ಬಿಟ್ಟಾರ. ಈಗ ಹಣ ಬಿಡುಗಡೆ ಮಾಡೋದು ವಿಳಂಬ ಆಗೈತಿ. ಅದಲ್ಲದನ ಈಗ ನಮ್ಮ ರೈತರು ದಾವಣಗೆರೆಗೆ ಅಡ್ಡಾಡ್ಬೇಕು. ದಾವಣಗೆರೆಗೆ ಅಡ್ಡಾಡಿ ಇವ್ರಿಗೆ ಸಂಬಂಧಪಟ್ಟಂತ ಈ ದಾಖಲೆಗಳನ್ನ ಅಲ್ಲಿಗೆ ಒಯ್ದು ಕೊಡ್ಬೇಕು. ರೈತರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ? ಪ್ರಶ್ನೆ ಇರೋದೇನಂತ ಕೇಳಿದ್ರೆ, ಇಲ್ಲಿ ಈ ಬೆಂಗಳೂರು ಭಾಗದಲ್ಲಿ ಕುಂತಿರುವಂತಹ ಎಲ್ಲಾ ಏನ ಹಿರಿಯ IAS ಅಧಿಕಾರಿಗಳದಾರ, ಅವರು ಇಲ್ಲಿ ವಾಸ್ತವ ಸ್ಥಿತಿಯನ್ನು ಅರ್ಥಕೊಂಡು ಆದೇಶ ಮಾಡ್ಬೇಕಿತ್ತು. ಅವರು ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿಲ್ಲ. ಈ ಕಚೇರಿಯನ್ನು ಸ್ಥಳಾಂತರ ಮಾಡಿ ಇಲ್ಲಿರುವಂತಹ ಅಧಿಕಾರಿಗಳ ಜೋಬು ತುಂಬಿಸುವಂತ ಕೆಲಸ ಮಾಡಕತ್ತಾರ. ಕೂಡಲೇ ಈ ಪ್ರಕ್ರಿಯೆಯನ್ನ ಕೈ ಬಿಡಬೇಕು. 2 ದಿನದ ಒಳಗಾಗಿ ಹೊಸ ಆದೇಶವನ್ನು ಹೊರಡಿಸಬೇಕು. ಈ ಕಚೇರಿ ಇಲ್ಲೇ ಇರಬೇಕು. ಧಾರವಾಡ ಜನ ಇಲ್ಲ ಅಂದ್ರೆ ಸುಮ್ಮನೆ ಕುಂದಿರೋದಿಲ್ಲ. ನಾನು ಎಚ್ಚರಿಸಕ್ ಬಯಸ್ತೇನೆ ಅವರನ್ನ, ಈ ಕಚೇರಿ ಇಲ್ಲೇ ಇರಬೇಕು. ಮತ್ತೆ ನಮ್ಮ ರೈತರಿಗೆ ಅನುಕೂಲ ಆಗಬೇಕು. ರೈತರ ಹಣ ಭೂಮಿ ಕಳ್ಕೊಂಡು ಇವ್ರಿಗೆ ಸರ್ಕಾರದ ಕೊಡುವಂತ ಏನು ಕಡಿಮೆ ಬೆಲೆಗೆ ಭೂಮಿಯನ್ನು ಕೊಟ್ಟು ಆ ದುಡ್ಡಿಗೆ ಅಲೆದಾಡುವಂತ ಪರಿಸ್ಥಿತಿಗಳಾಗಬಾರದು. ನಮ್ಗೆ ಇಲ್ಲಿ ಹೈಕೋರ್ಟ್ ಐತಿ, ನಾವ್ ಇಲ್ಲೇ ಹೋಗ್ತೀವಿ. ದಾವಣಗೆರೆಗೆ ಹೋದ್ರೆ ವಿಭಾಗ ಕಚೇರಿ ದಾವಣಗೆರೆ ಮೇಲೆ ಪ್ರಕರಣ ದಾಖಲು ಮಾಡ್ಬೇಕಾಕೈತಿ. ಪ್ರಕರಣ ದಾಖಲು ಮಾಡಿದ್ರೆ ಅದು ದಾವಣಗೆರೆ ವಿಭಾಗ ಬೆಂಗಳೂರಿಗೆ ಹೋಗ್ತೈತಿ. ನಾವು ಬೆಂಗಳೂರು ಹೈಕೋರ್ಟಿಗೆ ನಮ್ಮ ರೈತರು ಅಡ್ಡಾಡ್ಬೇಕಾಗತ್ತೆ. ಸೊ ಹಿಂಗಾಗಿ ಇದು ರೈತರಿಗೆ ತೊಂದರೆ ಆಗ್ತೈತಿ. ದಯಮಾಡಿ ನಿನ್ನೆ MB ಪಾಟೀಲ್ರು ಹೇಳಿದ್ರು, ಇಲ್ಲಿ ಬಹಳ ಸ್ಕ್ಯಾಮ್ ನಡೆದಾವು, ಆ ಕಾರಣಕ್ಕಾಗಿ ಮಾಡಕತ್ತೀವಿ. ಮತ್ತೆ ಸ್ಕ್ಯಾಮ್ ನಡೆಯಕತ್ತಾವು ಅಂತ ಕೇಳಿದ್ರೆ ಅದಕ್ಕೆ ಅನುಕೂಲ ಮಾಡಿಕೊಡುವಂತ ಸ್ಕ್ಯಾಮ್ ನಡಕ ಒಂದು ವ್ಯವಸ್ಥೆನ ಮಾಡಿಕೊಡುವಂತವ್ರು ಯಾರು? ಅಧಿಕಾರಿಗಳು ತಾನೆ. ಆ ಅಧಿಕಾರಿಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗ್ಬೇಕು. ಅದನ್ನ ಬಿಟ್ಟು ರೈತರ ಮೇಲೆ ನೀವು ದಬ್ಬಾಳಿಕೆ ಮಾಡಕ್ ಹೊರಟ್ರಿ. ಎಷ್ಟು ಸರಿ MB ಪಾಟೀಲ್ರ ಅದು ಮಾಡಬೇಡ್ರಿ. ಈ ಕಚೇರಿಯನ್ನು ಇಲ್ಲೇ ಇಡ್ರಿ, ರೈತರಿಗೆ ಅನುಕೂಲ ಮಾಡಿಕೊಡ್ರಿ ಅಂತ ತಮ್ಮ ಮೂಲಕ ನಾ ಕೇಳ್ಕೊತೇನೆ. ಇಲ್ಲಿ ಧಾರವಾಡದಾಗ 45 ವರ್ಷದ ಕಾಲದಿಂದ ಈ KIDB ಆಫೀಸ್ ಇಲ್ಲಿ ಇದೆ. ಇಡೀ ಕರ್ನಾಟಕದಾಗ ಇಂಡಸ್ಟ್ರಿ ಹೆಚ್ಚು ಜಮೀನ ಸ್ವಾಧೀನಪಡಿಸಿಕೊಂಡಿದ್ದು ಏನಾದ್ರೂ ಇದ್ರೆ ಅದು ಧಾರವಾಡ ಜಿಲ್ಲೆಯಲ್ಲಿ. ಬೆಂಗಳೂರು ಬಿಟ್ಟರೆ ಧಾರವಾಡ ಜಿಲ್ಲೆಯೊಳಗೆ ಹೆಚ್ಚು ಭೂಮಿಯನ್ನು ಸ್ವಾಧೀನಗೊಂಡಿದೆ KIDBಗೆ. ಇಂಡಸ್ಟ್ರಿ ಬೆಳವಣಿಗೆ ಒಳಗೆ ಕೂಡ ಕರ್ನಾಟಕದಲ್ಲಿ ಬೆಂಗಳೂರನ್ನು ಬಿಟ್ಟರೆ ಧಾರವಾಡ ಜಿಲ್ಲೆನ ಸೆಕೆಂಡ್ ಸ್ಥಾನದಾಗ ಐತಿ. ಇಷ್ಟೆಲ್ಲ ಇದ್ರೂ ಕೂಡ ಇಲ್ಲಿ SLO ಆಫೀಸು ಭೂ ಸ್ವಾಧೀನ ಆಫೀಸನ್ನ ದಾವಣಗೆರೆಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಸ್ಥಳಾಂತರ ಮಾಡಿದ್ದಾರೆ. ಅಲ್ಲಿ ಸ್ಥಳಾಂತರ ಮಾಡೋದಂದ್ರೆ 220 ಕಿಲೋಮೀಟರ್ ರೈತರಿಗೆ ಹೋಗಿ ಬರಾಕ ಬಹಳ ತೊಂದರೆ ಆಗ್ತೈತಿ. ಇಲ್ಲಿ ನಾವು ಫೈಲ್ ಕೊಟ್ಟು 3 ತಿಂಗಳು 6 ತಿಂಗಳು ಅಡ್ಡಾಡ್ಬೇಕು. ಒಂದು ಹೊಲದ ಲ್ಯಾಂಡ್ ಪೇಮೆಂಟ್ ಆಗ್ಬೇಕಂದ್ರೆ ಅಷ್ಟು. ಇಲ್ಲಿ ನಮ್ದ ಊರ ಬಹಳ 10ರಿಂದ 12 ಕಿಲೋಮೀಟರ್ ದೂರ ಇದ್ದು, ಅಕಸ್ಮಾತ್ ನಾವು ದಾವಣಗೆರೆಗೆ ಏನಾದ್ರು ಹಾಕಿದ್ರೆ 10 ವರ್ಷ ಆದ್ರೂ ನಮ್ ಪೇಮೆಂಟ್ ಆಗೋದಿಲ್ಲ. ರೈತರಿಗೆ ಅಲ್ಲಿ ಹೋಗಿ ಸಂಪರ್ಕ ಮಾಡಕ್ ಆಗೋದಿಲ್ಲ. ಅಲ್ಲಿ ಮತ್ತ ಅಲ್ಲಿ ಹೊಸ ಏಜೆಂಟ್ ಉಟ್ಕೋತಾರ. ಏಜೆಂಟ್ ಏನ್ ಕೇಳ್ತಾರ, ಅಧಿಕಾರಿಗಳು ದರಪ ಜಾಸ್ತಿ ಆಗ್ತೈತಿ. ಇಲ್ಲಿ ಆದ್ರೆ ನಮ್ ಹಿಡ್ತಾಗಿರ್ತಾರೆ. ನಮ್ ಜಮೀನ ಸುತ್ತಮುತ್ತಲು ನಮ್ಮ ರೈತರ ಪರಿಚಯಿಸ್ತಿರ್ತಾರ, ಒಬ್ಬರಿಗೊಬ್ರು ಅಧಿಕಾರಿಗಳು ಪರಿಚಯಿಸ್ತಿರ್ತಾರ. ಇಲ್ಲಿ ಆಗೋದ್ರಿಂದ ನಮ್ಗೆ ಅನುಕೂಲ ಐತಿ. ಅದು ಬಿಟ್ಟು ಇವ್ರು ಬೆಂಗಳೂರಿಗೆ ಮಾಡ್ತೇನೆ, ಇದಕ್ಕ ದಾವಣಗೆರೆಗೆ ಮಾಡ್ತೇನೆ, ಇನ್ನೊಂದ್ ತಿಂಗಳು ಮಾಡ್ತೇನೆ ಅಂದ್ರೆ ಇಲ್ಲಿ ಜಮೀನೆಲ್ಲ ಕೈ ಬಿಡ್ಲಿ. ಇವ್ರು ದಾವಣಗೆರೆ ಒಳಗನ ಸುತ್ತಮುತ್ತಲು ಅಕ್ವಿಷನ್ ಮಾಡ್ಕೊಳ್ಳಿ, ಅಲ್ಲೇ ಆಫೀಸ್ ಮಾಡ್ಕೊಳ್ಳಿ, ಅಲ್ಲೇ ಅವ್ರ ಇದನ್ನ ಮಾಡ್ಕೊಳ್ಳಿ, ಇಂಡಸ್ಟ್ರಿ ಮಾಡ್ಕೊಳ್ಳಿ. ನಾವು ರೈತಕ್ಕೆ ನೀರಾವರಿ ಜಮೀನುಗಳು ಅದಾವ, ತೋಟಗಾರಿಕೆ ಜಮೀನು ಅದಾವ. ನಮ್ಮ ಪೂರ್ವಜರೆಲ್ಲ ಮಾಡ್ಕೊಂಬಂತ ಜಮೀನುಗಳು ಅದಾವ. ಅದ್ರಾಗ ಎಷ್ಟೋ ಮಂದಿ ಗೋರಿಗಳು ಅದಾವ. ನಮ್ಮ ಇವು ಅಜ್ಜಮ್ಮನವ ಗದಿಗಿಗಳು ಅದಾವ. ಅವ್ರ ಜೋಡಿ ಜೀವನ ಭಾವನಾತ್ಮಕವಾಗಿ ಬದುಕೊಂಡ್ ಬಂದೇವ್ ನಾವು. ಅಲ್ಲೇ ನಾವು ಆರಾಮ್ ಜೀವನ ಮಾಡ್ತೇವೆ. ನಮಗೇನ್ KIDB ಜಮೀನ್ ತಗೊಂತೇಳಿ ನಾವೇನ್ ಅವ್ರ ಹತ್ರ ಹೋಗಿಲ್ಲ. ಅವರಾಗೆ ಬಂದ್ ಅಕ್ವಿಷನ್ ಮಾಡ್ಕೊಂಡಾರೆ. ನಾವೇನಂತೇವೆ, ನಮ್ ಪೇಮೆಂಟ್ ಕೊಟ್ಬಿಟ್ರೆ ನಮ್ದು ಏನ್ ಕಿರಿಕಿರಿನೇ ಇಲ್ಲ. ಈ ದಾವಣಗೆರೆ ಹೋಗು, ಬೆಂಗಳೂರಿಗೆ ಹೋಗು ಅನ್ನಕ್ ನಾವ್ಯಾಕೆ ಅವ್ರ ಮನೆಗೆ ಅಡ್ಡಾಡ್ಬೇಕ? ಆಫೀಸ್ಗೆ ಅಡ್ಡಾಡಕ್ ಆಗುದಿಲ್ಲ. ಆದ್ರೆ ದಯವಿಟ್ಟು ನಮ್ದೇನ ಇದಂದ್ರ ತಕ್ಷಣ ಈ ಆಫೀಸನ್ನ ಶಿಫ್ಟ್ ಮಾಡುವ, ಏನ ಬೇರೆ ಕಡೆ ಸ್ಥಳಾಂತರ ಮಾಡುವ ವಿಚಾರ ಐತಲ್ಲ, ಅಂದ ತಕ್ಷಣ ಕೈ ಬಿಟ್ಟು ಆದೇಶ ಪತ್ರವನ್ನ ನಮ್ಗೆ ಇಲ್ಲೇ ಮುಂದುವರಿಸ್ತೇವಂತ ಆದೇಶ ಪತ್ರ ಬರ್ಬೇಕು. ನಮ್ ರೈತರ ಜಮೀನದ ಏನೈತಿ 3 ತಿಂಗಳ ಒಳಗಾಗಿ ನಮಗ್ ಪೇಮೆಂಟ್ ಆಗ್ಬೇಕು. 28/4 ಆದ್ಮೇಲೆ 3 ತಿಂಗಳ ಒಳಗೆ ತಕ್ಷಣ ನಮಗ್ ಪೇಮೆಂಟ್ ಆಗ್ಬೇಕು. ಮತ್ತ ದಾಖಲಾತಿಗಳನ್ನ ನಾವು ಲಾಸ್ಟ್ ಟೈಮ್ ಹೋರಾಟ ಮಾಡಿದಾಗ ಹೇಳುವ ದಾಖಲಾತಿಗಳನ್ನ
ಅನಾವಶ್ಯಕವಾಗಿ ಅದು ಕೊಡು ಇದು ಕೊಡು ಅಂದ್ರೆ ಆಗುದಿಲ್ಲ. ನಮ್ದೊಂದು ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಅನ್ನು ಕೊಡ್ತೇವೆ, ಬ್ಯಾಂಕ್ ಪಾಸ್ಬುಕ್ ಕೊಡ್ತೇವೆ ಮತ್ತು ಉತ್ತಾರಗಳನ್ನು ಕೊಡ್ತೇವೆ ನಮ್ಮ ಹೆಸರಲ್ಲಿ ಇರ್ತಂತ ಪಹಣಿ ಪತ್ರಿಕೆನ. ಅಷ್ಟರ ಮೇಲೆ ತಮ್ಗೆ ಬೇಕಾದಂತ ದಾಖಲಾತಿಗಳನ್ನ ಅವರೇ ತಹಸೀಲ್ದಾರ್ ಆಫೀಸ್ ಕಡೆ ಅಂತ DC ಆಫೀಸ್ ಅಂತ ತೆಗೆದುಕೊಂಡು ತಕ್ಷಣ ನಮ್ ಪೇಮೆಂಟ್ ಕೊಡ್ಬೇಕು. ಅಕಸ್ಮಾತ್ ಏನಾದ್ರೂ ಲೇಟ್ ಆದ್ರೆ ಪೇಮೆಂಟ್ ಕೊಡೋದು 3 ತಿಂಗಳೊಳಗೆ ನಮ್ಗೆ ನೋಟಿಸ್ ಕಳಿಸ್ಯಾರ 21 ನೀವು ದಾಖಲಾತಿ ಕೊಡ್ಬೇಕಂತ ಹೇಳಿ. ಅವರು 21 ದಿನ ಟೈಮ್ ಹಾಕೊಳ್ಳಿ, 21 ನೀವು ದಾಖಲಾತಿ ಕೊಟ್ಟ ಮೇಲೆ 21 ನಿಮ್ಗೆ ನಾವು ಪೇಮೆಂಟ್ ಹಾಕ್ತೇವೆ ಅಂತ ಹೇಳಿ ನಮ್ ಡಾಕ್ಯುಮೆಂಟ್ ತಗೋತಾರಲ್ಲ ಪೇಪರ್ಸ್ ಗಳನ್ನ ಸಬ್ಮಿಟ್ ಮಾಡಿದ ತಕ್ಷಣ ನಮ್ಗೊಂದು ಎಂಡೋಸ್ಮೆಂಟ್ ಕೊಡ್ಬೇಕಂತ ನಾವು ಅವರಲ್ಲಿ ಕೇಳ್ಕೊತಾ ಇದ್ವಿ. ವೀರಯ್ಯ ಗುರುವೇ ಚಿಕ್ಕಪಟ್. KIDB ಆಫೀಸು ಬೆಳಗಾವ್ ದಾವಣಗೆರೆ ಶಿಫ್ಟ್ ಮಾಡ್ತೇವೆ ಅಂತೇಳಿ ಮೋಸ ಮಾಡತ್ತ KIDB ಅವ್ರು. ಇದಕ್ಕೆ ಸರ್ಕಾರದಾಗೂ ಸ್ವಲ್ಪ ಕುಮ್ಮಕ್ ಐತಿ. ಒಂದ್ ಹೇಳ್ಬೇಕಂತಂದ್ರೆ ಇದನ್ನ ಎಲ್ಲಿ ಹೋಗಾಕ ನಾವು ಬಿಟ್ಟು ಕೊಡೋದಿಲ್ಲ. ತಿಂಗಳಾದ್ರೂ ಮಾಡ್ತೇವಿ, ಜೀವ ಆದ್ರೂ ಕೊಡಾಕ್ ರೆಡಿ ಅದೇವಿ. ಈಗಾಗಲೇ ನಿನ್ನೆ ಒಂದು ಸಂದೇಶ ಬಂದೈತಿ ಫೋನ್ ಮುಖಾಂತರ. ಅದ್ರ ಆರ್ಡರ್ ಬರೋ ಮಟ್ಟ ಇಲ್ಲಿ ಕಾಯಕ್ ಅಂತ ಕುಂತೇವಿ. ಒಂದ್ ವೇಳೆ ಅವ್ರು ಸೀದಾ ಆರ್ಡರ್ ಕೊಡ್ಲಿಲ್ಲ, ಧಾರವಾಡ ಆಫೀಸ್ ಇಲ್ಲೇ ಅಂತೇಳಿ ಆದೇಶ ಕೊಡ್ಲಿಲ್ಲ ಅಂತಂದ್ರ ಇನ್ನು ಮುಂದಿನ ದಿನಮಾನದಾಗ ದೊಡ್ಡ ಪ್ರಮಾಣ ಹೋರಾಟವನ್ನು ಮಾಡ್ತೇವೆ. ಇದಕ್ಕೆ ನಾವೆಲ್ಲ ರೈತರು ಗಟ್ಟಿಯಾಗಿ ಕುಂತೇವಿ. ಇಷ್ಟ ಹೇಳಕ್ ನಾ ಇಚ್ಛೆ ಪಡ್ತೇನೆ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.